ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದ ಶ್ರೀ 1008 ಶಾಂತಿನಾಥ ಜೈನ ಬಸದಿಯಲ್ಲಿ ದೀಪಾವಳಿ ಅಮಾವಾಸ್ಯೆ ಹಬ್ಬದ ನಿಮಿತ್ತವಾಗಿ ದೀಪಾವಳಿ ಅಮಾವಾಸ್ಯೆ ದಿವಸ ಭಗವಾನ್ ಶ್ರೀ ಮಹಾವೀರ ತೀರ್ಥಂಕರಿಗೆ ಬೆಳಿಗ್ಗೆ ಪಂಚಾಮೃತ ಅಭಿಷೇಕ ವಿಶೇಷ ಪೂಜೆ ಮಾಡಲಾಗಿದೆ. ಮಹಾವೀರ ತೀರ್ಥಂಕರು ಇಂದು ಮೋಕ್ಷ ಕಲ್ಯಾಣ ಹೊಂದಿದ ಸವಿ ನೆನಪಿಗಾಗಿ ಬೆಳಿಗ್ಗೆ 3 ಗಂಟೆಗೆ ಮಹಿಳೆಯರಿಂದ ವಿಶೇಷ ನೋಪಿ ಬೆಳಗುವ ಕಾರ್ಯಕ್ರಮವು ಜರುಗಿತು. ನಂತರ ಮಹಿಳೆಯರಿಂದ ಭಗವಾನ್ ಮಹಾವೀರ ಸ್ವಾಮಿಗೆ ಮಂಗಳಾರತಿ ಮಾಡಲಾಗಿದೆ. ಈ ಕಾರ್ಯಕ್ರಮವನ್ನು ಧನಪಾಲ ಮಲ್ಲಿಕವಾಡ ಅವರು ನೆರವೇರಿಸಿದರು. ಮಹಾವೀರ ತೀರ್ಥಂಕರ 2554ನೇ ನಿರ್ವಾಣ ನಿಮಿತ್ತವಾಗಿ ಶ್ರೀ ಭಗವಾನ್ ಶ್ರೀ ಶಾಂತಿನಾಥ ಜೈನ ಮಂದಿರದ ಗುಡೇನಕಟ್ಟಿ ಇಲ್ಲಿ ಮಹಾವೀರ ತೀರ್ಥಂಕರಿಗೆ ಪಂಚಾಮೃತ ಅಭಿಷೇಕ ಪೂಜೆ ಹಾಗೂ ನಿರ್ವಾಣ ಲಾಡು ಏರಿಸಿ ಎಲ್ಲ ಸಮಸ್ತ ಗುಡೇನಕಟ್ಟಿ ಶ್ರಾವಕಿಯರು ನೋಂಪಿಯನ್ನು ಬೆಳಗಿ ಜಯಮಾಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಪುನೀತರಾಗಿರ್ತಾರೆ. ನಿರ್ವಾಣ ಲಾಡು ಮೋಕ್ಷಕ್ಕೆ ಹೋಗಿದ್ದಕ್ಕೆ ನಿರ್ವಾಣ ಲಾಡು ಬೆಳಗೋದಕ್ಕಾಗಿ ಗುಡೇನಕಟ್ಟಿ ಗ್ರಾಮದಲ್ಲಿ ಶ್ರಾವಕಿಯರು ನೋಂಪಿಯನ್ನು ಬೆಳಗಿರುತ್ತೇವೆ. ಶಾಂತಿನಾಥ ಬಸ್ತಿಯಲ್ಲಿ ಬೆಳಗ್ಗೆ 4 ಗಂಟೆಗೆ ಬೆಳಗಿನ 4 ಗಂಟೆಗೆ ನಿರ್ವಾಣ ಲಾಡು ಇವತ್ತಿನ ದಿನದಲ್ಲಿ ಬೆಳಗಿರುತ್ತೇವೆ. ಈ ಸಂದರ್ಭದಲ್ಲಿ ವಿಶಾಲ ಯೋಗಪ್ಪನವರು, ಪದ್ಮಾವತಿ ಮಲ್ಲಿಕವಾಡ, ಅನಸೂಯ ಯೋಗಪ್ಪನವರ, ಸರಸ್ವತಿ ಮಲ್ಲಿಕವಾಡ, ರಾಜು ಮಲ್ಲಿಕವಾಡ, ಪದ್ಮಾವತಿ ಯೋಗಪ್ಪನವರ, ಸರಳ ದೊಡ್ಡಮನಿ, ಲಕ್ಷ್ಮೀ ಯೋಗಪ್ಪನವರ್, ಪಾರ್ಶ್ವನಾಥ ಯೋಗಪ್ಪನವರ್, ಈಶ್ವರಿ ದಿಡಲಕೊಪ್ಪ, ಕಮಲಾಕ್ಷಿ ಯೋಗಪ್ಪನವರ್ ಸೇರಿ ಅನೇಕ ಜೈನ ಶ್ರಾವಕಿಯರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.